ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ. ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಲ್ಲಿರುವಂಥ ಅಂಜನಾದ್ರಿಗೆ ಈಗ ವಿವಾದ ಸುಳಿ ಸಿಲುಕಿದೆ. ಈಗಾಗಲೇ ಇಲ್ಲಿ ಪೂಜೆ ವಿವಾದ ಒಂದು ಕಡೆ ಜಿಲ್ಲಾಡಳಿತ ಮತ್ತು ವಿದ್ಯಾದಾಸ್ ಬಾಬರ ಮಧ್ಯೆ ನಡೆದಿದ್ದರೆ, ಇತ್ತೀಚೆಗೆ ಡಿಸೆಂಬರ್ 23ರಂದು ಹಂಪಿಯ ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಮತ್ತು ಈಗಿನ ಅರ್ಚಕರಾಗಿರುವಂಥ ವಿದ್ಯಾದಾಸ್ ಬಾಬರ ಮಧ್ಯೆ ಒಂದು ವಿವಾದವಾಯಿತು. ಈ ವಿವಾದದ ಬೆನ್ನಲ್ಲೇ ಇದು ಪರಸ್ಪರ ಇಬ್ಬರು ಪ್ರಕರಣಗಳನ್ನು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ದಾಖಲಿಸಿಕೊಂಡಿತು. ಒಂದು ಕಡೆ ವಿದ್ಯಾದಾಸ್ ಬಾಬರ ಬೆಂಬಲಿಗರು ಮತ್ತು ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳ ಮಧ್ಯೆ ನಡೆಯುವಂಥ ಈ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾಯಿದೆ. ಈ ಮಧ್ಯೆ ಈ ಇಬ್ಬರ ಗಲಾಟೆಯ ಮಧ್ಯೆ ಇಲ್ಲಿ ಕಳೆದ 30ರಿಂದ 40 ವರ್ಷ ಕೆಲಸ ಮಾಡ್ತಿರುವಂಥ ಒಂದಿಷ್ಟು ಕುಟುಂಬಗಳಿಗೆ ಇಲ್ಲಿ ಕೆಲಸದಿಂದ ತೆಗೆದಿದ್ದಾರೆ ಅನ್ನೋಂಥ ಆರೋಪ ಇದೆ. ಅವರು ಹೇಳುವಂಥ ಪ್ರಕಾರ ಕಳೆದ 30-45 ವರ್ಷದಿಂದ ದೇವಸ್ಥಾನವನ್ನೇ ನಂಬ್ಕೊಂಡಿದ್ವಿ, ವಿದ್ಯಾದಾಸ್ ಬಾಬರು ನಮ್ಮ ಜೊತೆಗೆ ನಾವು ಕೆಲಸ ಮಾಡ್ತಿದ್ವಿ, ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತೀವಿ. ಆದರೆ ಈ ಗಲಾಟೆಯಲ್ಲಿ ನಮ್ಮ ಕಡೆಯಿಂದ 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನಾವು ಯಾವುದೇ ಗಲಾಟೆಯನ್ನು ಮಾಡಿಲ್ಲ. ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿದ್ದ ಸುಮಾರು 7-8 ಜನರನ್ನು ಕೆಲಸದಿಂದ ವಜಾಗೊಳಿಸಿದ್ದಾರೆ. ನಾವೆಲ್ಲರೂ ಸಹ ಇದೇ ನಂಬಿಕೊಂಡಿರುವಂಥ ಜನ. ಆದರೆ ಈ ಕೆಲಸದಿಂದ ತೆಗೆದಿರುವಂಥ ಕಾರಣಕ್ಕಾಗಿ ನಾವು ಮುಂದೇನು ಮಾಡಬೇಕು ಅನ್ನುವಂಥ ಸ್ಥಿತಿಗಿದೆ. ಯಾಕಂತೇಳಿದರೆ ಅದರ ಜೊತೆಗೆ ಅವರು ಇನ್ನೊಂದು ಗಂಭೀರವಾದ ಆರೋಪ ಮಾಡಿದರು. ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳು ನಮ್ಮ ಜಾತಿಯನ್ನೇ ಕೇಳಿ ನಮ್ಮನ್ನು ನಿಂದಿಸಿದರು ಅಂತ. ಏನು ಮಾತಿನ ಚಕಮಕಿ ನಡೆದಿದೆ ಅಲ್ಲಿ ನಮ್ಮ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರು ನಮ್ಮ ವಾಲ್ಮೀಕಿ ಸಮುದಾಯವನ್ನು ಎತ್ತಿ ಕಟ್ಟಿದ್ದಾರೆ. ಅಂದರೆ ನೀವು ಯಾವ ಜನಾಂಗದವರು ಇಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ, ನೀವು ಯಾರು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಎತ್ತಿ ಹಿಡಿದಿದ್ದಕ್ಕೆ ನಾವು ಅದನ್ನ ಕೋಪ ಮಾಡಿಕೊಂಡು ಒಂದು 4-5 ಜನ ಮಕ್ಕಳು ಸೇರಿಕೊಂಡು ಸ್ವಲ್ಪ ವಾದ ವಿವಾದ ಮಾಡಿದರೆ ಹೊರತಾಗಿ ಅವ್ರ ಮೇಲೆ ಯಾವುದೇ ಥರದ ಕೈಯನ್ನು ಮಾಡಿಲ್ಲ ಮತ್ತು ಯಾವುದೋ ಘಟನೆಗಳನ್ನು ನಡೆಸಿಲ್ಲ. ಅದನ್ನು ಕೇಳಿಕೊಂಡು ನಮ್ಮ ಪೊಲೀಸ್ ಇಲಾಖೆಯವರು ವಿಡಿಯೋ ಮಾಡಿಕೊಂಡು ಅದರಲ್ಲಿ ಒಬ್ಬ ಪಂಡಿತರು ಕೈ ಮಾಡ್ಲಿಕ್ಕೆ ಹೋದಂಥ ಪಂಡಿತಿಗೆ ನಮ್ಮ ಹುಡುಗನೇ ವಾಲ್ಮೀಕಿ ಜನಾಂಗ ಹುಡುಗನೇ ಹಿಡ್ಕೊಂಡಿದ್ದಾನೆ. ಅದನ್ನು ಆ ವಿಡಿಯೋದಲ್ಲಿ ತೋರಿಸಿಲ್ಲ ಅವರು. ಆದರೂ ಅದು ಕಟ್ ಮಾಡಿಕೊಂಡು ಉಳಿಕೆದ ವಿಡಿಯೋನೆಲ್ಲ ಮಾತಿನ ಚಕಮಕಿ ಏನು ನಾವು ಸಮಾಧಾನ ಮಾಡಿದ್ದೀವಿ ಅದನ್ನು ಮಾತ್ರ ತೋರಿಸಿ ಆ ಕಾರಣಕ್ಕೆ ನಮ್ಮ ಹುಡುಗರನ್ನ ಜೈಲಲ್ಲಿ ಹಾಕಿರೋದು ಭಾಳ ತಪ್ಪಂತ ನಾನು ಕೇಳ್ತಿದ್ದೀನಿ ಸರ್. ಗುರುಗಳದು ಮತ್ತು ಗೋವಿಂದಾನಂದ ಸರಸ್ವತಿ ಸ್ವಾಮಿಗಳು ಬಂದು ಮಾತಿನ ಚಕಮಕಿಯಾಗಿ ತಳ್ಳಾಟ ನೂಕಾಟ ಆಗಿರ್ತದೆ ಸರ್. ಅಲ್ಲಿ ಆದ ನಂತರ ಮತ್ತೆ 24 ಮತ್ತೆ ಪುನಃ ಬಂದು ಒಂದು ಪಂಚನಾಮೆಗೆ ಅಂತ ಬಂದಿರ್ತಾರೆ ಸರ್. ಪಂಚನಾಮೆಗೆ ಬಂದಂಥ ಸಂದರ್ಭದಲ್ಲಿ ಗುರುಗಳು ಇರೋಂಗಿಲ್ಲ, ಲೇಟಾಗಿ ಗಂಗೋತಿಯಲ್ಲಿ ಕೆಲಸದ ಮೇಲೆ ಬಂದಿರ್ತಾರೆ. ನಾವಿರ್ತೀವಿ ಸರ್, ಎಲ್ಲ ಸ್ಟಾಫ್ ಎಲ್ಲ ಹುಡುಗರು ಕೆಲಸ ಮಾಡೋ ಹುಡುಗರು ಮಾತಿನ ಶಬ್ದ ಗಲಾಟೆ ಆಗುತ್ತೆ ಅಂತೇಳಿ ಓಡಿ ಬಂದಿರ್ತಾರೆ ಸರ್. ಪಂಚನಾಮ ಮಾಡೋ ನೆಪದಲ್ಲಿ ಬಂದು ದೇವಸ್ಥಾನಕ್ಕೆ ಅಡ್ಡ ನಿಂತು ಭಕ್ತಾದಿಗಳೆಲ್ಲ ತೊಂದರೆ ಮಾಡ್ತಿರ್ತಾರೆ. ತೊಂದರೆ ಮಾಡೋ ಸಮಯದಲ್ಲಿ ಪೊಲೀಸರನ್ನ ಕೇಳ್ತೀವಿ ಸರ್, ಹೊರಗೆ ಕಳಿಸ್ರಿ ಅವ್ರನ್ನ, ಒಳಗೆ ಬಿಡಬೇಡ ಅಂತ ಕೇಳಿದಾಗ ನಾವು ಪಂಚನಾಮ ಕೆಲಸದ ಮೇಲೆ ಬಂದಿದ್ದು ಸ್ವಲ್ಪ ನಿಂತ್ಕಂತ ಹೇಳಿರ್ತಾರೆ ಸರ್. ಅದನ್ನ ನಾವು ಸುಮ್ಮನೆ ಇರ್ತೀವಿ. ಭಕ್ತಾದಿಗಳು ನಮಗೆ ದೇವ್ರ ದರ್ಶನ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನಿಮ್ಮದೇ ಹೆಚ್ಚಾಯ್ತು ಇಲ್ಲಿ ಜಾಸ್ತಿ ಅಂತೇಳಿ ಕಿರಿಕಿರಿ ಮಾಡ್ತಿರ್ತಾರೆ ಸರ್ ಭಕ್ತಾದಿಗಳನ್ನ ಆ ಥರ ಮಾಡಿದಾಗ ನಾವು ಗುರುಗಳನ್ನ ಹತ್ರ ಕೇಳ್ಕೊಂತೆ, ಬರ್ರಿ ನೀವು ಹೊರಗಡೆ ಬರ್ರಿ ಅಂದ್ರೆ ಆ ಥರ ಹೇಳಿದಾಗ ನಮ್ಮನ್ನೇ ಅಂತಾರೆ, ನೀವು ಯಾರು ಇಲ್ಲಿ ಯಾವರು ಯಾವ ಜಾತಿಯವರು ಅಂತ ಕೇಳಿದಾಗ ಮಾತೆತ್ತಿದ್ರೆ ಏನಿಲ್ಲ, ಇನ್ನು ಮಾತಿನ ಚಕಮಕ ಆಗ್ಲದ ಮುಂಚೆನೇ ಮಾತೆತ್ತಿದ್ರೆ ಇವ್ರ ಮೇಲೆ FIR ಮಾಡಿರಿ, ಇವ್ರ ಮೇಲೆ FIR ಅಂತಂದ್ರೆ ಪೊಲೀಸರು ಹೇಳ್ತಿರ್ತಾರೆ ಸರ್ ಆ ಸುದ್ದಿ. ಅದಕ್ಕೆ ನಮ್ಮ ಮೇಲೆ ಯಾಕೆ FIR ಮಾಡೋದಂತ ಆ ಸಂದರ್ಭದಲ್ಲಿ ನಮಗೊಂದು ಸ್ವಲ್ಪ ಕೋಪ ಬರುತ್ತೆ ಸರ್. ಏನಿಲ್ಲ ಎಂತಿಲ್ಲ, ಸುಮ್ಮನೆ ಯಾಕೆ FIR ಮಾಡ್ತಾರೆ ಅಂತೇಳಿ ನಮಗೆ ಒಂದು ಸಣ್ಣ ಪುಟ್ಟ ಮಾತಿನ ಚಕಮಕಿ. ಗುರುಗಳನ್ನೇ ಹೊರಗೆ ಬರ್ರಿ, ನೀವು ಗುರುಗಳು ಹೊರಗೆ ಬರ್ರಿ, ಮೊದಲು ಇಲ್ಲಿಂದ ಹೊರಗೆ ಹಾಕ್ರಿ, ನೀನೊಬ್ಬ ಇದು ಅಂತೇಳಿ ಆ ಥರ ಮಾತಿನ ಚಕಮಕಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ನಾವು 30 ಸುಮಾರು ನಮ್ಮ ತಂದೆ ತಾಯಿಯವರು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾರೆ. ನಾವು ಬಂದು 32 ವರ್ಷದಿಂದ ಕಂಟಿನ್ಯೂ ಕೆಲಸ ಮಾಡ್ತಿರ್ತೀವಿ. ಅಲ್ಲಿ ಮೆಟ್ಲು ಕಟ್ಟಿದಾಗಿರ್ಬೋದು. ಈಗ ಆ ಕಾರಣಕ್ಕಾಗಿ ಜಗಳ ಕೈ ಬಿಡ್ಸ್ಯಾರ ಹೆಂಗ? ಇಲ್ಲ ಸರ್, ಅದು ಅವ್ರ ಉದ್ದೇಶ ಏನಿದೆ ಗೊತ್ತಾ, ಒಟ್ಟು ವಿದ್ಯಾದಾಸ ಭವನ ಕಡೆಯಿಂದ ಯಾರು ಸೇವಕರು ಇರಬಾರ್ದಂತ ಉದ್ದೇಶಕ್ಕೆ ನಮ್ಮನ್ನು ತೆಗೆದಾಕಿರ ಸರ್. ಅಂದರೆ ನೀವು ಏನು ದಲಿತ ಕುಟುಂಬಕ್ಕೆ ಅಂದರೆ ನಾಯಕ ಸಮಾಜಕ್ಕೆ ಸೇರಿದವರಾಗಿದ್ದು ನೀವು ಯಾಕೆ ದೇವಸ್ಥಾನದ ಗರ್ಭಗುಡಿಗೆ ಬರ್ತೀರಿ, ಮ್ಯಾಗ್ ಬರ್ತೀರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ಅವ್ರ ವಿರುದ್ಧ ಸಿಡಿದಿದ್ದೀವಿ ಅನ್ನುವಂಥ ಮಾತಿದೆ. ಈ ಕುರಿತು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಹೋದರೂ ಸಹ ಅಲ್ಲಿಯ ಠಾಣಾಧಿಕಾರಿಗಳು ಆ ಪ್ರಕರಣ ದಾಖಲಿಸಿಕೊಳ್ಳಲು ಸತಾಯಿಸ್ತಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ನಾವು ಅವ್ರ ಹತ್ರ ಹೋಗಿದ್ದರೂ ಸಹ ಅವರು ಪ್ರಕರಣ ದಾಖಲಿಸುತ್ತೇನೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಒಂದು ಕಡೆ ಏನು
ಅಂಜನಾದ್ರಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸುದ್ದಿಯನ್ನು ಆಗ್ತಾ ಇದೆ. ಯಾಕಂದರೆ ವಿಶ್ವವಿಖ್ಯಾತಿಯನ್ನು ಹೊಂದಿದೆ. ಜೊತೆಗೆ ಅಯೋಧ್ಯೆಯ ನಂತರದಲ್ಲಿ ಅಂಜನಾದ್ರಿ ಸಹ ಅಭಿವೃದ್ಧಿ ಹೊಂದ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸುಮಾರು 220 ಕೋಟಿ ರೂಪಾಯಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಇದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ 1350 ಕೋಟಿ ರೂಪಾಯಿ ಒಂದು ಯೋಜನೆಯೂ ಸಹ ಸಿದ್ಧ ಆಗ್ತಾಯಿದೆ. ಇದು ವಿಶ್ವ ಮಟ್ಟದಲ್ಲಿ ಅಂಜನಾದ್ರಿ ಒಂದು ಕಡೆ ಉಚ್ಛ್ರಾಯ ಸ್ಥಿತಿಗೆ ಹೋಗ್ತಾ ಇದ್ದರೆ, ಇನ್ನೊಂದು ಕಡೆ ಇದೇ ರೀತಿ ವಿವಾದಗಳಿಂದಾಗಿ ಈಗ ಇದು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಇದೆ. ಈ ವಿವಾದಗಳಿಗೆ ತೆರೆ ಎಳೆಯಬೇಕಾಗಿದೆ. ಜೊತೆಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಈಗಿಲ್ಲಿರುವಂಥ ವಿದ್ಯಾದಾಸ್ ಬಾಬರು ಮತ್ತು ಇಲ್ಲಿರುವಂಥ ಗೋವಿಂದನಾಥ ಸರಸ್ವತಿಯವರ ವಿವಾದ, ಈ ಎಲ್ಲ ವಿವಾದಗಳನ್ನು ಮುಕ್ತಗೊಳಿಸಿ ಬರುವಂಥ ಭಕ್ತರಿಗೆ ಗೊಂದಲವಿಲ್ಲದಂತೆ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೂ ಯಾವುದೇ ಮುಜುಗರ ಆಗದೇ ಇರುವಂಥದ್ದಲ್ಲಿ ಇಲ್ಲಿ ಅಭಿವೃದ್ಧಿ ಹೊಂದಿ ಅಂಜನಾದ್ರಿ ವಿಶ್ವ ಮಟ್ಟದಲ್ಲಿ ಇನ್ನಷ್ಟು ಖ್ಯಾತಿ ಹೊಂದಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.